ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ತಿಂಡಿಗೆ ಅಂತ ಸಬ್ಬಾಸ್ಗೆ ಸೊಪ್ಪು, ಕ್ಯಾರೆಟು, ಕಾಯಿ ತುರಿ, ಹಾಗೆ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಹಾಗೆ ಮ್, ಸಾಂಬಾರ್ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಮಸಾಲೆ ರೊಟ್ಟಿನ ಮಾಡ್ತಾ ಇದ್ದೆ. ಅಂತ ಅಂದರೆ ಅಕ್ಕಿ ರೊಟ್ಟಿ. ತುಂಬ ಚೆನ್ನಾಗಿರುತ್ತೆ ಈ ಅಕ್ಕಿ ರೊಟ್ಟಿ. ನಾನು ಇದಕ್ಕೆ ಬರೀ ನೀರು ಏನೂ ಹಾಕೋದಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸೋದು. ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ಚಟ್ನಿ ಬೇಕಾದರೆ ಮಾಡ್ಕೊಬೋದು, ಇಲ್ಲ ಅಂತಂದರೆ ಬೇಡ. ಕಾಯಿ ಚಟ್ನಿ ಆದರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಇಲ್ಲ ಕಾಯಿ ಚಟ್ನಿ ಏನು ಬೇಡ, ನಾವು ಹಾಗೆ ತಿಂತೀವಿ ಅಂತಂದರೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ತಿಂಡಿನ ಇದೇ ಮಾಡಿದೆ. ಬಟ್ ಅದು ತುಂಬ ಟೈಮ್ ಹಿಡಿಯುತ್ತೆ, ಬೇಗ ಬೇಯೋದಿಲ್ಲ. ಹಾಗೆ ನೀಟಾಗಿ ಬೇಯಿಸಲಿಲ್ಲ ಅಂದರೆ ಚೆನ್ನಾಗೋದಿಲ್ಲ. ತುಂಬ ನಿಧಾನದ ಉರಿಲಿ ಬೇಯಿಸಬೇಕು, ಆವಾಗ ತಿಂಡಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ತಿಂಡಿ ಎಲ್ಲ ಮಾಡಿಕೊಂಡು ಹಾಗೆ ದೇವ್ರ ಪೂಜೆ ಮಾಡೋಣ ಅಂತ ಮಾಡಿಕೊಂಡೆ. ದೇವ್ರ ಪೂಜೆ ಮಾಡ್ತಿದ್ದೆ. ಹಾಗೆ ಇವತ್ತೊಂದು ಸ್ಪೆಷಲ್ ದಿನ ಕೂಡ ಹೌದು. ಅದನ್ನು ಮುಂದೆ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಪೂಜೆ ಮಾಡಬೇಕಾದ್ರೆ ನಮ್ಮ ಮನೆ ಪಕ್ಕದ ಮನೆಯವರು ಅವರು ಇದಕ್ಕೆ ಹೋಗಿದ್ರಂತೆ, ಪ್ರಯಾಗ್ರಾಜ್ಗೆ. ಕುಂಭಮೇಳ ನಡೀತಿದೆಯಲ್ಲ, ಅಲ್ಲಿಗೆ ಅವರು ರಿಲೇಷನ್ ಯಾರೋ ಹೋಗಿದ್ರಂತೆ. ಸೊ ಅಲ್ಲಿಂದ ಸ್ವಲ್ಪ ಗಂಗಾಜಲನ ತಂದು ಕೊಟ್ಟಿದ್ರು, ಅವ್ರ ಮನೆಗೆ ತಂದಿದ್ರಂತೆ. ಹಾಗೆ ಅದನ್ನು ನಮ್ಮ ಮನೆಗೂ ಕೂಡ ತಂದಿದ್ರು. ಸೊ ಒಳ್ಳೆ ದಿನ ಆಗಿದೆ, ಹಾಗೆ ಒಳ್ಳೆ ಟೈಮಲ್ಲೂ ಕೂಡ ಬಂದಿದೆಯಲ್ಲ ಗಂಗಾಜಲ ಅಂತ ಅಂದ್ಕೊಂಡು ಅದನ್ನು ಪೂಜೆ ಎಲ್ಲ ಮಾಡಿಬಿಟ್ಟು ಮನೆಗೆಲ್ಲ ಹಾಕಿ ನಾವು ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡಿದ್ವಿ. ಅಂದರೆ ನಾವಂತೂ ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ. ಬಟ್ ಏನೋ ಒಂದು ಪುಣ್ಯ ಅದು ಸಿಕ್ಕಿರೋದು ನನಗೆ ಖುಷಿನೇ ಆಯಿತು. ಬಂದಿದೆಯಲ್ಲ, ಹಾಗೆ ಒಳ್ಳೆ ದಿನ ಕೂಡ ಬಂದಿದೆಯಲ್ಲ ಅಂತ ಪೂಜೆ ಎಲ್ಲ ಮಾಡಿದೆ. ಅದರಲ್ಲೂ ಇನ್ನೊಂದು ಸಲ ನಡೆಯೋ ಅಷ್ಟರಲ್ಲಿ ನಾವು ಇರ್ತೀವೋ ಇಲ್ವೋ, ಇರೋದೇ ಇಲ್ಲ, ಇರ್ತೀವೋ ಇಲ್ವೋ ಅಲ್ಲ, ಇರೋದೇ ಇಲ್ಲ. 114 ವರ್ಷಕ್ಕೊಂದ್ಸಲ ಏನೋ ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ನಾನು ಅದ್ರ ಬಗ್ಗೆ ಏನು ಡೀಟೇಲ್ಸಾಗಿ ಏನು ತಿಳ್ಕೊಂಡಿಲ್ಲ. ಬಟ್ ನಾವಂತೂ ಮುಂದಿನ ಸಲ ನಡಿಬೇಕಾದ್ರೆ ಇರೋದಿಲ್ಲ. ಹಾಗಾಗಿ ಈ ಸಲ ಇದಾರು ಸಿಕ್ಕಿದೆಯಲ್ಲ, ಅಲ್ಲಿಗೆ ಹೋಗೋ ಅಂತೂ ಪುಣ್ಯ ಇಲ್ಲ, ಇದಾರು ಸಿಕ್ಕಿದೆಯಲ್ಲ ಅಂತ ತುಂಬ ಖುಷಿ ಆಯಿತು. ಹಾಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಮನೆಗೆಲ್ಲ ಹಾಕಿ ನಾನು ಸ್ವಲ್ಪ ತಗೊಂಡೆ. ಹಾಗೆ ಸ್ಪೆಷಲ್ ಡೇ ಅಂತ ಹೇಳಿದ್ನಲ್ಲ, ಇವತ್ತು ಯದುವೀರವ್ರದ್ದು ಬರ್ತಡೇ ಇತ್ತು. ಸೊ ನಮ್ಮ ಪಾಪುದು. ಹಾಗಾಗಿ ಸಿಂಪಲ್ಲಾಗಿ ಮಾಡ್ತಿದ್ವಿ, ಏನು ಜೋರಾಗಿ ಏನು ಮಾಡ್ತಿರ್ಲಿಲ್ಲ. ಅದಕ್ಕೆ ಅಂದರೆ ನಮ್ಮ ಫ್ಯಾಮಿಲಿಗೆ ನಮ್ಮ ಮನೆ, ಹಾಗೆ ನಮ್ಮ ಅತ್ತೆಯರ ಮನೆ, ನಮ್ಮ ನನ್ನ ತಂಗಿ ಮನೆ, ಹಾಗೆ ನಮ್ಮ ದೊಡ್ಡಮ್ಮರ ಮನೆ, ಇಷ್ಟೇ. ಜಾಸ್ತಿ ಏನಿರಲಿಲ್ಲ. ಸೊ ಜನ ಜಾಸ್ತಿ, ಒಂದು 20 ಆರ್ 30 ಮೆಂಬರ್ಸ್ ಲೆಕ್ಕದಲ್ಲಿ ಮಾಡ್ತಿದ್ದು. ಪಲಾವು ಮತ್ತು ಪಾಯಸ, ಬಜ್ಜಿ, ಹಾಗೆ ರಾಯ್ತ, ಇಷ್ಟೇ ಮಾಡ್ತಿದ್ದು. ಸೊ ತಂಗಿ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ಲು. ಬಟ್ ಯಾಕೋ ಈ ಸಲ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಅವನು ಪಾಪ ತುಂಬ ಹೋದ ವರ್ಷ ಎಲ್ಲ ಚೆನ್ನಾಗಿ ಮಾಡಿದ್ದು. ಅವನಿಗೆ ಗೊತ್ತೇ ಆಗ್ತಿರ್ಲಿಲ್ಲ, ಹೋದ ವರ್ಷ ಆಚೆ ವರ್ಷ ಎಲ್ಲ ಅವನಿಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ, ಸುಮ್ಮನೆ ಇರ್ತಿದ್ದ. ಈ ವರ್ಷ ಒಂದು 2 ಡೇಸ್ ಬ್ಯಾಕೇನೆ ಇವತ್ತಾ ನನ್ನ ಬರ್ತಡೇ, ನಾಳೆನಾ ನನ್ನ ಬರ್ಡೇ ಅಂತ ತುಂಬ ಕೇಳ್ತಾ ಇದ್ದ. ಸೊ ಹಾಗಾಗಿ ಸಿಂಪಲ್ಲಾಗೆಲ್ಲ ಡೆಕೋರೇಷನ್ ಎಲ್ಲ ಅವಳು ಮಾಡ್ತಾಯಿದ್ಲು, ನಾನು ತಿಂಡಿ ಎಲ್ಲ ನಾನು ಮಾಡ್ತಾಯಿದ್ದೆ. ಬಟ್ ಅವಳು ಹೇಗೆ ಮಾಡಿದ್ದಾಳೆ ಅಂತಲೂ ಸಹ ನಾನು ನೋಡೋಕ್ಕೆ ಹೋಗಲಿಲ್ಲ. ಅವಳು, ನಮ್ಮ ಅತ್ತೆ ಮಗ ಎಲ್ಲ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಮಾಡಿದರು. ಸಿಂಪಲ್ಲಾಗಿ ಸಾಕು, ಇಷ್ಟೇನೆ. ಇನ್ನು ತೀರಾ ಅತಿಯಾಗೆಲ್ಲ ಮಾಡೋದು ನನಗೂ ಇಷ್ಟ ಆಗೋದಿಲ್ಲ. ನನಗೇನು ಸಿಂಪಲ್ಲಾಗಿ ಮಾಡಬೇಕು ಅಷ್ಟೇ, ನನಗೂ ಅದೇ ಥರ ಇಷ್ಟ ಆಗೋದು. ಸೊ ಹಾಗೇ ಮಾಡಿದ್ಲು, ತುಂಬ ಚೆನ್ನಾಗಿತ್ತು. ಒಬ್ಬೊಬ್ಬರು ಫ್ಲವರ್ಸ್ ಎಲ್ಲ ಹಾಕಿ ಅದೆಲ್ಲ ಮಾಡ್ತಾರೆ. ಬಟ್ ಅದೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ, ಇವಾಗ ಗೊತ್ತಾಗೋದಿಲ್ಲ. ಬರ್ಡೇ ಜೋಶಲ್ಲಿರ್ತೀವಿ, ಎಲ್ಲ ಮಾಡಿಬಿಡ್ತೀವಿ. ಬಟ್ ಅದೆಲ್ಲ ಮಾರ್ನಿಂಗ್ ಎದ್ದು ಕ್ಲೀನ್ ಮಾಡಬೇಕಲ್ಲ, ಅವಾಗಿರೋದು ರಿಯಲ್ ಟಾಸ್ಕು. ಹಾಗಾಗಿ ನಾನು ಹೇಳ್ಬಿಟ್ಟಿದ್ದೆ, ಸಿಂಪಲ್ಲಾಗಿ ಮಾಡಿ. ಬಲೂನು ಅಷ್ಟೇ ಜಾಸ್ತಿ ಊದಾಕ್ಬಿಡಿ. ಏನು ಮಾಡಿಬಿಡ್ತಾನೆ ಅಂದರೆ, ಬಲೂನೆಲ್ಲ ಅಲ್ಲಿ ಊದೆಲ್ಲ ಕೆಳಗಡೆ ಎಲ್ಲ ಬಿಟ್ಟಿರ್ತೀವಲ್ಲ, ಅದನ್ನು ಮಾರ್ನಿಂಗ್ ಎದ್ಬಿಟ್ಟು ಎಲ್ಲ ಬ್ಲಾಸ್ಟ್ ಮಾಡ್ಕೊಂಬಂದ್ಬಿಡ್ತಾನೆ. ಅದೆಲ್ಲ ಮನೆ ತುಂಬ ಹರಡ್ಬಿಡುತ್ತೆ. ಆಮೇಲೆ ಅದು ಕ್ಲೀನ್ ಮಾಡೋಕ್ಕೆ ಬೇಕು, ಅದೆಲ್ಲ ಫುಲ್ಲು ಗಾಳಿಗೆಲ್ಲ ಹಾರೋಗ್ತಾ ಇರುತ್ತೆ. ಹಾಗಾಗಿ ಹಿಂಸೆ ಅನಿಸುತ್ತೆ. ಸೊ ಅದೆಲ್ಲ ಬೇಡ, ಸಿಂಪಲ್ಲಾಗಿ ಹಿಂಗೆ ಮಾಡಿಬಿಡು ಅಂತ ಹೇಳಿದ್ದೆ. ಬಟ್ ಅವಳು ಹಾಗೇನೆ ಮಾಡಿದ್ಲು, ತುಂಬ ಚೆನ್ನಾಗಿ ಮಾಡಿದ್ಲು. ಹಾಗೆ ಚೆನ್ನಾಗೂ ಕೂಡ ಕಾಣಿಸ್ತಿತ್ತು. ಅವನಿಗಂತೂ ಫುಲ್ಲು ಖುಷಿ,
ಹಿಂಗೆಲ್ಲ ಆಡ್ತಿದ್ದು. ಲಾಸ್ಟ್ ಟೈಮ್ ಸುಮ್ಮನೆ ಇದ್ದ, ಏನು ಗೊತ್ತಾಗ್ಲಿಲ್ಲ. ಈ ವರ್ಷ ಅಂತ "ಹಿಂಗ್ ಮಾಡು ಮಮ್ಮಿ, ಹಿಂಗ್ ಮಾಡು ಮಮ್ಮಿ" ಅಂತ ಅವ್ರ ಚಿಕ್ಕಿಗೆ ಹೇಳ್ತಿದ್ದ. ಆಮೇಲೆ ಅವನೇ ಆ ಪಿಲ್ಲ ಎಲ್ಲ ಅವನೇ ಇಟ್ಕೊಳ್ತಿದ್ದ. ಏನಂತ ಅಂದರೆ ಲಾಸ್ಟ್ ಟೈಮ್ ನನ್ನ ಬರ್ಡೇಲಿ, ಅವಳ ಬರ್ಡೇಲೆಲ್ಲ ಡೆಕೋರೇಷನ್ ಎಲ್ಲ ನೋಡಿದ್ನಲ್ಲ, ಸೊ ಅದಕ್ಕೆ ಅವನು ಅದಕ್ಕೆ ತಿಳ್ಕೊಬಿಟ್ಟಿದ್ದ ನನ್ನ ಬರ್ಡೇಗೂ ಹಿಂಗೆಲ್ಲ ಮಾಡ್ತಾರೆ ಅಂತ. ಸೊ ಅವನ ಆಸೆ ಏನಕ್ಕೆ ಇದು ಮಾಡೋದು ಅಂತ ನಾವೂನು ಸಿಂಪಲ್ಲಾಗಿ ಮಾಡೋದು. ಅದಕ್ಕೆ ನಮ್ಮ ಅತ್ತೆ ಮಗ ಹೇಳ್ತಿದ್ದ, "ಹಾಸನ್ ಅವ್ರಿಗೆ ಕಾಲ್ ಮಾಡಿದರೆ ಬಂದು ಮಾಡ್ಕೊಟ್ಟು ಹೋಗ್ಬಿಡೋರು" ಅಂತ. ನಾವು ನನಗೆ ಟೈಮೇ ಇರಲಿಲ್ಲ. ಬಟ್ ನನಗೂ ಅದು ಐಡಿಯಾನೂ ಬರಲಿಲ್ಲ. ನಾನು ಇಷ್ಟು ದೂರ ಎಲ್ಲ ಬರಲ್ಲ ಅಂತ ಅಂದ್ಕೊಂಡೆ. ಅದಕ್ಕೆ ನೆಕ್ಸ್ಟ್ ಇಯರ್ ಹೇಳ್ಬಿಡು ನನಗೆ, ನಾನು ಕಾಲ್ ಮಾಡ್ತೀನಿ ಅಂತ ಹೇಳ್ತಿದ್ದ. ಓಕೆ ನೆಕ್ಸ್ಟ್ ಇಯರ್ ಹೇಳ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಎಲ್ಲರೂ ಬಂದಮೇಲೆ ಕೇಕೆಲ್ಲ ಕಟ್ ಮಾಡಿ ಅವನಿಗೂ ಕೇಕೆಲ್ಲ ಕಾಯ್ತಿದ್ದ ಎಷ್ಟೊತ್ತಿಗೆ ಕೇಕ್‌ನ ಕಟ್ ಮಾಡ್ತಾರೆ ಅಂತ. ನಾವಂತೂ ಕೇಕ್‌ನ ತುಂಬ ಮುಚ್ಚಿಟ್ಬಿಟ್ಟಿದ್ದು. ಅವನು ಇಲ್ಲ ಅಂತಂದರೆ ತರಲೇ ಬಿಡೋದಿಲ್ಲ. ಎಲ್ಲರೂ ಹುಡ್ಕೊಂಬಂದು ತಿಂದ್ಬಿಡ್ತಾನೆ. ಸೊ ಹಾಗಾಗಿ ಕೇಕ್‌ನ ಮುಚ್ಚಿಟ್ಟಿದ್ದು. ಹಾಗೆ ನಮ್ಮ ತಂಗಿಯವರ ಅತ್ತೆ ಮಾವನು ಅವರು ಬಂದಿದ್ರು. ಅವರೂ ಕೇಕೆಲ್ಲ ಕಟ್ ಮಾಡಿ ತಿನ್ನಿಸ್ತಾ ಇದ್ರು. ಕಾಯ್ತಿದ್ದ ಕೇಕ್ ತಿನ್ನಿಸ್ಲಿ ಅಂತ. ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲರಿಗೂ ಊಟ ಎಲ್ಲ ಬಡಿಸಿದ್ವಿ. ಎಲ್ಲರೂ ಚೆನ್ನಾಗಿ ಊಟ ಮಾಡಿಕೊಂಡು ಸಿಂಪಲ್ಲಾಗಿ ಬರ್ಡೇನೂ ಮುಗಿದೋಯ್ತು. ಸೊ ನೆಕ್ಸ್ಟ್ ಇಯರ್ ಇನ್ನೊಂದು ವರ್ಷ ಕಾಯಬೇಕು. ತುಂಬ ಸ್ಪೆಷಲ್ ಡೇ ಅಂತಂದರೆ ಇದು ನನಗೆ ಮರೆಯೋಕ್ಕಾಗಲ್ಲ ಅಂತ ದಿನ ಕೂಡ ಹೌದು. ನನ್ನ ಲೈಫಲ್ಲಿ ಬಂದಮೇಲೆ ತುಂಬ ಚೇಂಜಸ್ ಆಯಿತು. ಸೊ ಅದನ್ನೊಂದಿನ ನೆಕ್ಸ್ಟ್ ಹೇಳ್ತೀನಿ. ಹಾಗೆ ಬ್ಲಾಸ್ಟರು ಕೂಡ ತಂದಿದ್ರು, ಅದನ್ನು ಆಚೆ ಕಡೆ ಓಡಿಸ್ತಾ ಇದ್ದೆ. ಹಾಗೆ ನಾವು ಎಲ್ಲ ಊಟ ಎಲ್ಲ ಮುಗಿಸಿ ನಾನು ವಿಡಿಯೋನ ವಿಚಾರ ಆಯ್ತು. ಫಂಕ್ಷನ್ ವಿಚಾರ ನೀನ್ ಎಷ್ಟೊತ್ತಿ ಫೋನ್ ಮಾಡಿ ಅವಳಿಗೆ ತಿಂಡಿ ಊಟ ಮಾಡಿ ಮಗ ಸೆಬ್ಬೆ ಕಟ್ ಮಾಡಿ ಅವ್ರಿಗೆ ಹಾಕಿ ಅಂತ ನೀನ್ ಎಷ್ಟೊತ್ತಿ ಕೇಳ್ತೀಯ? ನೆನ್ನೆ ಹಾಕುವಂತೆ ಮಾತು ಯಾವ ಮಾತು ಯಾವ ನೀನೇ ಕಮ್ಮಿ ನನ್ ತಗಲ್ಲ ಅವಳ ಪಾಯಿಂಟ್ ಈಗ ನೀನು ಬಾ ಊಟ ಮಾಡು ಅಂತ ಅಷ್ಟೊತ್ತಿಗೆ ಕೂಗಿರ್ತೀನಿ. ನಂದೇ